ವೀಕ್ಷಕರೇ ನಮಸ್ಕಾರ. ಸಿಎಂ ಡಿಕೆ ಶಿವಕುಮಾರ್ ಅವರು ಬಹುದೊಡ್ಡ ದಾಳ ಉರುಳಿಸಿದ್ದಾರೆ. ನೋಡಿ, ಸಿಎಂ ಆಗಿ 1 ತಿಂಗಳ ಕಳೆದಿದೆ. ಇಂಥ ಹೊತ್ತಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಕಡೆಗಣಿಸಲಾಗ್ತಿದೆ. ಡಿಕೆ ಶಿವಕುಮಾರ್ ಆಡಳಿತದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಸೈಡ್ ಲೈನ್ ಮಾಡಲಾಗ್ತಿದೆ ಅಂತ ದೊಡ್ಡ ಚರ್ಚೆ ಇತ್ತು. ಈ ಚರ್ಚೆಗೆ ಮತ್ತಷ್ಟು ಜೀವ ಬರುವ ಮುನ್ನವೇ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮನೆಗೆ ಭೇಟಿ ನೀಡಿ ಚರ್ಚೆ ನಡೆಸಿದ್ದಾರೆ. ಈ ಚರ್ಚೆಯ ವಿಷಯ, ಈ ಭೇಟಿಯ ವಿಷಯ ಬಹುದೊಡ್ಡ ಕುತೂಹಲ ಮೂಡಿಸಿದೆ. ನೋಡಿ, ಏಕಾಏಕಿ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದಾದರೂ ಯಾಕೆ? ಹೈಂದವ ವರ್ಗದ ಪ್ರಶ್ನಾತೀತ ನಾಯಕ, ಹಿಂದುಳಿದ ವರ್ಗದ ಪ್ರಶ್ನಾತೀತ ನಾಯಕ, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಬಹುದೊಡ್ಡ ಮಾಸ್ ಲೀಡರ್ ಆಗಿರ್ತಕ್ಕಂಥ, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಮತ ಬ್ಯಾಂಕ್ ಅನ್ನು ಉಳಿಸಿಕೊಳ್ಳುವಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸುವಂತಹ ಸಿದ್ದರಾಮಯ್ಯ ಅವರನ್ನು ಏಕಾಏಕಿ ಭೇಟಿ ಮಾಡಿದ್ದಾರೆ. ಭೇಟಿಗೆ ಕಾರಣವಾದರೂ ಏನು? ಸಿಎಂ ಡಿಕೆ ಶಿವಕುಮಾರ್ ಅವರು ಹೊಸ ದಾಳ ಉರುಳಿಸಿದ. ರಾಜಕಾರಣಿಗಳು ಬಹುತೇಕ ರಾಜಕೀಯ ಲಾಭದ ಲೆಕ್ಕಾಚಾರವಿಲ್ಲದೆ ಯಾವುದೇ ಕೆಲಸಗಳನ್ನು ಕೂಡ ಮಾಡುವುದಿಲ್ಲ. ಅದೇ ರೀತಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದಾರೆ. ಸ್ವತಃ ಡಿಕೆ ಶಿವಕುಮಾರ್ ಅವರ ಕುಟುಂಬ, ಅದೇ ರೀತಿ ಡಿಕೆ ಸುರೇಶ್ ಸಿದ್ದರಾಮಯ್ಯ ಅವರ ಮನೆಗೆ ಹೋಗಿ ತಿಂಡಿ ತಿಂದು ಭೇಟಿ ಮಾಡಿ ಸುದೀರ್ಘ ಕಾಲ ಚರ್ಚೆ ನಡೆಸಿದ್ದಾರೆ. ಹಾಗಾದ್ರೆ ಯಾವ ವಿಷಯಕ್ಕೆ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದು? ವೀಕ್ಷಕರು ನೋಡಿ, 3 ಕಾರಣಗಳಿವೆ. ಮೊದಲನೇ ಕಾರಣ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯ ಅವರನ್ನು ಡಿಕೆ ಶಿವಕುಮಾರ್ ಆಡಳಿತದಲ್ಲಿ ಕಡೆಗಣಿಸಲಾಗ್ತಿದೆ ಎಂಬ ಚರ್ಚೆ ಜೀವ ಪಡಿತಿದೆ. ಈ ಒಂದು ಚರ್ಚೆಯ ವಿಷಯದಿಂದ ಪಕ್ಷಕ್ಕೆ ಆಗಬಹುದಾದ ಹಾನಿಯನ್ನು ಮನಗೊಂಡು, ಅದೇ ರೀತಿ ತಾವು ಸಿಎಂ ಆಗಿ 1 ತಿಂಗಳ ಕಳೆದ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮನೆಗೆ ಭೇಟಿ ನೀಡಿ, ಕುಟುಂಬ ಸಮೇತ ಭೇಟಿ ನೀಡಿ ಚರ್ಚೆ ನಡೆಸಿದ್ದಾರೆ. ನೋಡಿ, ಡಿಕೆ ಶಿವಕುಮಾರ್ ಅವರು ಸಿಎಂ ಆದರೂ ಇತ್ತೀಚಿನ ದಿನಗಳಲ್ಲಿ ಬ್ಯಾನರ್ಗಳಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಫೋಟೋ ಕೂಡ ಕಾಣಿಸ್ತಿಲ್ಲ ಎಂಬ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು, ಒಂದು ಚರ್ಚೆ ನಡೀತಿತ್ತು. ಅದೇ ರೀತಿ ಡಿಕೆ ಶಿವಕುಮಾರ್ ಆಡಳಿತ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರನ್ನು ಕಡೆಗಣಿಸಲಾಗ್ತಿದೆ ಎಂಬ ಚರ್ಚೆ ಕೂಡ ನಡೀತಿತ್ತು. ಈ ಒಂದು ಚರ್ಚೆ ಬಹುತೇಕ ಹಿಂದುಳಿದ ವರ್ಗದ ಸಮುದಾಯಕ್ಕೆ ಒಂದಷ್ಟು ಘಾಸಿಯನ್ನು ತರುವಂತ ಚರ್ಚೆ ಇದಾಗಿತ್ತು. ಯಾಕಂದ್ರೆ ಅಹಿಂದ ವರ್ಗದ ನಾಯಕ ಅಂದ್ರೆ ಅದು ಸಿದ್ದರಾಮಯ್ಯ ಅವರು. ಇಂಥ ಚರ್ಚೆ ಬಹುದೊಡ್ಡ ಚರ್ಚೆಯಾಗಿ ಮಾರ್ಪಟ್ರೆ ಬಹುತೇಕ ಅದು ಕಾಂಗ್ರೆಸ್ಗೆ ಹಾನಿಯಾಗಲಿದೆ. ಹಿಂದುಳಿದ ವರ್ಗದ ದೈತ್ಯ ಶಕ್ತಿ ಅಂದ್ರೆ ಅದು ಸಿದ್ದರಾಮಯ್ಯ. ಮುಂಬರುವ ದಿನಗಳಲ್ಲಿ ಚುನಾವಣೆಗಳು ಎದುರಾಗ್ತವೆ. ಅದೇ ರೀತಿ ಪಕ್ಷದ ಭವಿಷ್ಯ ಕೂಡ ಅಷ್ಟೇ ಮುಖ್ಯ. ಅದೇ ರೀತಿ ತಮ್ಮ ಸ್ಥಾನ ಭದ್ರವಾಗಬೇಕಂದ್ರೆ ಸಿದ್ದರಾಮಯ್ಯ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಸಿದ್ದರಾಮಯ್ಯ ಅವರನ್ನು ಸರಿಯಾಗಿ ಬಳಸಿಕೊಳ್ಬೇಕಾಗುತ್ತೆ. ಸಿದ್ದರಾಮಯ್ಯ ಅವರ ಮಾರ್ಗದರ್ಶನ ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಅದೇ ರೀತಿ ಈ ಭೇಟಿಗೆ 2ನೇ ಕಾರಣ ಏನಪ್ಪಾ ಅಂದ್ರೆ, ಮುಂಬರುವ ದಿನಗಳಲ್ಲಿ 2 ಉಪಚುನಾವಣೆಗಳು, ಜಿಬಿಎ ಎಲೆಕ್ಷನ್, ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಎಲೆಕ್ಷನ್ಗಳು ಬರಲಿವೆ. ಅಂದ್ರೆ ಈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಂದ್ರೆ ಅದು ಹೈಂದ ವರ್ಗದ ಮತ ತುಂಬಾ ಮುಖ್ಯ. ಹೈಂದ ವರ್ಗದ ಮತ ತುಂಬಾ ಮುಖ್ಯ ಅಂದ್ರೆ ಸಿದ್ದರಾಮಯ್ಯ ಅವರನ್ನು ಗೌರವಯುತವಾಗಿ ನಡೆಸಿಕೊಳ್ಬೇಕು, ಒಂದು ಘನತೆಯಿಂದ ನಡೆಸಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಅವರಿಗೆ ಒಂದು ಅವಮಾನ ಮಾಡುವುದಂತಿರಲಿ, ಅಪಚಾರ ಎಸಗುವುದಂತಾಗಲಿ ಯಾವುದೇ ಕೆಲಸ ಆಗಬಾರದು. ಇಂಥದ್ದೊಂದು ಸಂದೇಶ ಕಳಿಸುವ ನಿಟ್ಟಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಬರ್ತಕ್ಕಂಥ ಹಿರಿಯೂರು, ಅದೇ ರೀತಿ ವಿನಾಯಕ್ ಕುಲಕರ್ಣಿ ಅವರು ಜೈಲಿಗೆ ಹೋದ್ದರಿಂದ ಖಾಲಿಯಾಗಿರತಕ್ಕಂಥ ಅವರ ಕ್ಷೇತ್ರಕ್ಕೂ ಕೂಡ ಉಪಚುನಾವಣೆ ನಡೆಯಲಿದೆ. ಈ 2 ಕ್ಷೇತ್ರಗಳು ಕೂಡ ಕಾಂಗ್ರೆಸ್ನವೇ. ಈ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಗೆಲ್ಲಬೇಕಂದ್ರೆ ಹಿಂದುಳಿದ ವರ್ಗದ ನಾಯಕ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಸಹಕಾರ ಬೇಕು ಮತ್ತು ಮಾರ್ಗದರ್ಶನ ಬೇಕು. ಪಕ್ಷಕ್ಕೆ ಮಾರ್ಗದರ್ಶನ ಬೇಕು. ಹೀಗಾಗಿ ಅವರನ್ನು ಭೇಟಿ ಮಾಡಿದ್ದಾರೆ. ನೋಡಿ, ಯಾವಾಗ ಸಿದ್ದರಾಮಯ್ಯ ಅವರನ್ನು ಡಿಕೆ ಶಿವಕುಮಾರ್ ಅವರು ಸೈಡ್ ಲೈನ್ ಮಾಡ್ತಾರೆ ಎಂಬ ಒಂದು ಚರ್ಚೆ ನಡೀತೋ, ಅದು ಬಹು ವಿಸ್ತಾರವಾಗಿ ಬಹುದೊಡ್ಡ ನೆರೆಟಿವ್ ಆಗಿ ಸೃಷ್ಟಿಗೊಳ್ಳುವ ಮುನ್ನವೇ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದಾರೆ. ನೋಡಿ, ಸೈಡ್ ಲೈನ್ ಎಂಬ ಪದ ಇದೆಯಲ್ಲ, ಅದು ಬಹುದೊಡ್ಡ ಕಾಂಗ್ರೆಸ್ನ ಮತ ಬ್ಯಾಂಕ್ಗೆ ಬಿದ್ದಂತ ಹೊಡೆತ. ಯಾಕಂದ್ರೆ ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ ಅಂದ್ರೆ ಅದು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಕಾರಣದಿಂದಾಗಿ 2023 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 136 ಸ್ಥಾನ ಬಂದಿದ್ದು. ಬಹುತೇಕ ಹಿಂದುಳಿದ ವರ್ಗ, ಕುರುಬ ಸಮುದಾಯ, ಮುಸ್ಲಿಂ ಸಮುದಾಯ ಸೇರಿ ಮತ್ತಿತರ ಸಣ್ಣ ಪುಟ್ಟ ಸಮುದಾಯಗಳು ಕಾಂಗ್ರೆಸ್ಗೆ ಮತ ಹಾಕಿದ ಪರಿಣಾಮ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದಲ್ಲದೆ 136 ಸ್ಥಾನಗಳನ್ನು
ಸಿದ್ದರಾಮಯ್ಯ ಅವರ ಕಾರಣದಿಂದಾಗಿ ಕಾಂಗ್ರೆಸ್ ಪಕ್ಷ ಬೃಹತ್ ಗೆಲುವನ್ನು ಸಾಧಿಸಿತ್ತು. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಸಂಘಟನೆಯೆಂದು ಕೂಡ ಪಕ್ಷಕ್ಕೆ ಒಂದಷ್ಟು ವರ್ಚಸ್ಸು ಬಂದಿದೆ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲುವುದಕ್ಕೂ ಕೂಡ ಕಾರಣವಾಗಿದೆ. ಪ್ರಮುಖ ಪಾತ್ರ ವಹಿಸಿದ್ದು ಇಲ್ಲಿ ಮಾಸ್ ಲೀಡರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು. ಹೀಗಾಗಿ ಯಾವುದೇ ಕಾರಣಕ್ಕೂ ನಾವು ಸಿದ್ದರಾಮಯ್ಯ ಅವರನ್ನು ಕಡೆಗಣಿಸುವುದಿಲ್ಲ, ಸಿದ್ದರಾಮಯ್ಯ ಅವರನ್ನು ಯಾವುದೇ ಕಾರಣಕ್ಕೂ ಸೈಡ್ ಲೈನ್ ಮಾಡುವುದಿಲ್ಲ, ಯಾವುದೇ ಕಾರಣಕ್ಕೂ ಅಗೌರವ ತೋರುವುದಿಲ್ಲ. ಪಕ್ಷಕ್ಕೆ ಅವರ ಮಾರ್ಗದರ್ಶನ ಮುಖ್ಯ ಎಂಬ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಇಂಥದ್ದೊಂದು ಸಂದೇಶ ನೀಡುವ ನಿಟ್ಟಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದಾರೆ. ಕುಟುಂಬ ಸಮೇತವಾಗಿ ಭೇಟಿ ಮಾಡಿ ಅಲ್ಲಿ ಒಂದಷ್ಟು ಕಾಲ ಚರ್ಚೆ ನಡೆಸಿದ್ದಾರೆ. ಅದೇ ರೀತಿ ಡಿಕೆಸಿ ಸಿದ್ದರಾಮಯ್ಯ ಭೇಟಿಗೆ ಮೂರನೇ ಕಾರಣ ಏನಪ್ಪಾ ಅಂದ್ರೆ, ನೋಡಿ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳ್ತಿದ್ದಾರೆ ಇತ್ತೀಚೆಗೆ ಪದೇ ಪದೇ, ನೋಡಿ ನಾನು 2 ವರ್ಷಗಳ ಕಾಲ ಸಿಎಂ ಆಗಿರುವುದಕ್ಕೆ ನಾನು 2 ವರ್ಷಗಳ ಕಾಲ ಮಾತ್ರ ಸಿಎಂ ಅಲ್ಲ ಅಂದ್ರೆ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರ್ತೀನಿ, ಅದಕ್ಕೆ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನ ಕೂಡ ಮುಖ್ಯವಾಗುತ್ತೆ. ಅಂದ್ರೆ 28ಕ್ಕೆ ಅಧಿಕಾರಕ್ಕೆ ತರಬೇಕು ಮತ್ತು ನಾನೇ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಈ ಒಂದು ಮಹತ್ವಾಕಾಂಕ್ಷೆಗೆ, ಈ ಒಂದು ಕನಸು ಈಡೇರಿಕೆಗೆ ಸಿದ್ದರಾಮಯ್ಯ ಅವರ ಸಹಕಾರ ತುಂಬಾ ಮುಖ್ಯವಾಗುತ್ತೆ. ನೋಡಿ, ನಾನು 2 ವರ್ಷ ಸಿಎಂ ಆಗುವುದಕ್ಕೆ ಇಲ್ಲಿಗೆ ಬಂದಿಲ್ಲ, 2028ರ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷವನ್ನು ಗೆಲ್ಲಿಸ್ತೀನಿ ಮತ್ತೆ ಸಿಎಂ ಆಗ್ತೀನಿ ಎಂಬ ಪರೋಕ್ಷವಾಗಿ ಪದೇ ಪದೇ ಹೇಳ್ತಿರ್ತಾರೆ. 2028ರ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಬೇಕಂದ್ರೆ ಏನ್ ಮಾಡಬೇಕಾಗುತ್ತೆ? ಸಿದ್ದರಾಮಯ್ಯ ಅವರ ಸಹಕಾರ ಬೇಕಾಗುತ್ತೆ. ಯಾಕೆ ಸಹಕಾರ ಬೇಕಾಗುತ್ತಪ್ಪ ಅಂದ್ರೆ, ಹೈಂದವ ವರ್ಗ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಬೆನ್ನಿಗೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ನಿಂತಿತ್ತು. ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಪಕ್ಷ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲುವುದು ಸುಲಭವಿಲ್ಲ. ಇದನ್ನೆಲ್ಲ ಮನಗೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನು ಯಾವುದೇ ಕಾರಣಕ್ಕೂ ನಾವು ಕಡೆಗಣಿಸುವುದಿಲ್ಲ, ಸೈಡ್ ಲೈನ್ ಮಾಡುವುದಿಲ್ಲ. ಅವರ ಮಾರ್ಗದರ್ಶನ ನಮ್ಗೆ ಯಾವಾಗ್ಲೂ ಅಗತ್ಯ. ಜಿಬಿಎ ಎಲೆಕ್ಷನ್ ಇರಲಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಇರಲಿ, ಅದೇ ರೀತಿ ಉಪಚುನಾವಣೆ ಇರಲಿ, ಅದೇ ರೀತಿ 2028ರ ವಿಧಾನಸಭೆ ಚುನಾವಣೆಗೂ ಕೂಡ ಸಿದ್ದರಾಮಯ್ಯ ಅವರೇ ನಮ್ಮ ಮಾರ್ಗದರ್ಶಕರು, ಅವರೇ ನಮ್ಮ ನಾಯಕರು ಅಂತ ಇಬ್ರು ಹೇಳ್ತಿದ್ದಾರೆ. ನೋಡಿ, ಡಿ ಕೆ ಸುರೇಶ್ ಅವರು ಹೇಳ್ತಿದ್ದಾರೆ, ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಿದ್ದಾರೆ. ಇದರಿಂದಾಗಿ ಯಾವುದೇ ಕಾರಣಕ್ಕೂ ನಾವು ಸಿದ್ದರಾಮಯ್ಯ ಅವರನ್ನು ಕಡೆಗಣಿಸುವುದಿಲ್ಲ. ಅವರೇ ನಮ್ಮ ನಾಯಕರು, ಅವರೇ ನಮ್ಮ ಮಾರ್ಗದರ್ಶಕರು. ಸರ್ಕಾರ ಸುಲಲಿತವಾಗಿ ಸಾಗಬೇಕಂದ್ರೆ ಸಿದ್ದರಾಮಯ್ಯ ಅವರ ಸಹಕಾರ ಅದು ತುಂಬಾ ಇಂಪಾರ್ಟೆಂಟು ಎಂಬುದು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ. ಇದರಿಂದಾಗಿ ಈ 3 ಕಾರಣಗಳಿಂದಾಗಿ, ಅಂದ್ರೆ ಮೊದಲನೇದಾಗಿ ಸಿದ್ದರಾಮಯ್ಯ ಅವರನ್ನು ಸೈಡ್ ಲೈನ್ ಮಾಡ್ತಾರೆ ಎಂಬ ಆರೋಪ ಚರ್ಚೆಯನ್ನು ಮೂಲಿಗೆ ತಳ್ಳಬೇಕಂದ್ರೆ ಈ ಭೇಟಿ ಒಂದು ಕಾರಣ. ಅದೇ ರೀತಿ ಮುಂಬರುವ ಜಿಬಿಎ 2 ಕ್ಷೇತ್ರಗಳ ಉಪಚುನಾವಣೆ, ಅದೇ ರೀತಿ ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕ್ ಪಂಚಾಯತ್ ಚುನಾವಣೆ, ಜಿಬಿಎ ಎಲೆಕ್ಷನ್ ನಲ್ಲಿ ಪಕ್ಷ ಗೆಲ್ಲಿಸಬೇಕಂದ್ರೆ ಸಿದ್ದರಾಮಯ್ಯ ಅವರ ಸಾಥ್ ಮುಖ್ಯ. ಅದೇ ರೀತಿ ನಾನು 2 ವರ್ಷ ಕಾಲ ಸಿಎಂ ಆಗಿದ್ದು 2028ರಲ್ಲಿ ವಿಧಾನಸಭೆ ಚುನಾವಣೆ ಗೆಲ್ಲಬೇಕು ಮತ್ತೆ ಮುಂದಿನ 5 ವರ್ಷಗಳ ಕಾಲ ಪೂರ್ಣಾವಧಿ ಸಿಎಂ ಆಗ್ಬೇಕಂತ ಕನಸು ಕಾಣ್ತಿದ್ದಾರೆ. ಈ ಕನಸು ಈಡೇರ್ಬೇಕಂದ್ರೆ ಸಿದ್ದರಾಮಯ್ಯ ಅವರ ಸಹಕಾರ ತುಂಬಾ ಇಂಪಾರ್ಟೆಂಟು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಸದ್ಯದ ಮಟ್ಟಿಗೆ ರಾಜಕೀಯ ಚರ್ಚೆ ನಡೀತಿರ್ತಕ್ಕಂಥ ಆರೋಪಗಳನ್ನು, ಮಿತ್ಗಳನ್ನು ಸುಳ್ಳಾಗಿಸಲು, ಅದೇ ರೀತಿ ಮುಂಬರುವ ದಿನಗಳಲ್ಲಿ ಪಕ್ಷವನ್ನು ಬಲಪಡಿಸಲು, ಅದೇ ರೀತಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವ ನಿಟ್ಟಿನಲ್ಲಿ, ಅದೇ ರೀತಿ ಸಿದ್ದರಾಮಯ್ಯ ಅವರ ಜೊತೆ ಸಮನ್ವಯತೆಯಿಂದ ಸಾಗಲು, ಸಹಕಾರದಿಂದ ಸಾಗಲು, ಅವರ ಮಾರ್ಗದರ್ಶನದಿಂದ ಸಾಗುವ ಕಾರಣ ಈ ಭೇಟಿಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.